ಭಗವಾನ್ ಶ್ರೀರಾಮ ಮತ್ತು ರಾವಣನ ನಡುವಿನ ಮಹಾಸಂಗ್ರಾಮದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಆದರೆ ನಿಮಗೆ ತಿಳಿದಿದೆಯೇ, ಆ ಯುದ್ಧದಲ್ಲಿ ರಾವಣನು ತನ್ನ ಆಸುರಿ ಮಾಯೆಯಿಂದ ಹೇಗೆ 100 ರೂಪಗಳನ್ನು ತಾಳಿದ್ದನೆಂದು ಮತ್ತು ಆ ಘೋರ ಕಾಳಗದಲ್ಲಿ ಅಜೇಯನಾದ ರಾವಣನು ಮೊಟ್ಟಮೊದಲ ಬಾರಿಗೆ ಪ್ರಭುವಿನ ದಿವ್ಯ ತೇಜಸ್ಸಿನಿಂದ ಗಾಯಗೊಂಡನೆಂದು? ಇಂದು ನಾವು ಧರ್ಮ ಮತ್ತು ಅಧರ್ಮಗಳ ನಡುವಿನ ಆ ಮಹಾ ಸಂಘರ್ಷಕ್ಕೆ ಸಾಕ್ಷಿಯಾಗೋಣ. ಶ್ರೀರಾಮನ ಮಹಿಮೆ ಮತ್ತು ಆತನ ದಿವ್ಯಾಸ್ತ್ರಗಳ ಅದ್ಭುತ ಗಾಥೆಯನ್ನು ಕೇಳೋಣ. ಇದು ನಮ್ಮ ದಸರಾದಿಂದ ದೀಪಾವಳಿ ಸರಣಿಯ ಮೊದಲ ಸಂಚಿಕೆ. ಇದು ಶ್ರೀರಾಮನು ಅಯೋಧ್ಯೆಗೆ ಮರಳಿ ಬರುವ ಪವಿತ್ರ ದಿನವಾದ ದೀಪಾವಳಿ ಎಂದು ಮುಕ್ತಾಯಗೊಳ್ಳಲಿದೆ. ಈ ಕಥೆಯನ್ನು ಆರಂಭಿಸುವ ಮುನ್ನ ಕಾಮೆಂಟ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಹಾಗೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಭಕ್ತಿಪೂರ್ವಕ ಬೆಂಬಲವನ್ನು ತೋರಿಸಿ. ಈ ಕಥೆಯು ಆರಂಭವಾಗುವುದು ಆ ಒಂದು ಘಳಿಗೆಯಲ್ಲಿ, ಯಾವಾಗ ರಕ್ತಸಿಕ್ತವಾದ ಲಂಕೆಯ ನೆಲವು ಕೇವಲ ರಣರಂಗವಾಗಿ ಉಳಿಯದೆ ಆ ಪ್ರಭುವಿನ ದಿವ್ಯ ಲೀಲೆಯ ರಂಗಸ್ಥಳವಾಗಿ ಮಾರ್ಪಟ್ಟಿತ್ತು. ಒಂದೆಡೆ ನಿಂತಿದ್ದರು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮ. ಅವರ ಪ್ರತಿಯೊಂದು ಅಂಗದಿಂದಲೂ ದೈವತ್ವದ ತೇಜಸ್ಸು ಪ್ರಜ್ವಲಿಸುತ್ತಿತ್ತು. ಮತ್ತೊಂದೆಡೆ ನಿಂತಿದ್ದನು ಲಂಕಾಧಿಪತಿ ರಾವಣ. ಅವನ ಉಸಿರಿನಲ್ಲೂ ತಪಸ್ಸು ಮತ್ತು ಅಹಂಕಾರದ ವಿಷವು ಹರಿಯುತ್ತಿತ್ತು. ಅದು ಇಡೀ ಬ್ರಹ್ಮಾಂಡದ ಚೈತನ್ಯಕ್ಕೇ ಒಡ್ಡಿದ ಅಗ್ನಿ ಪರೀಕ್ಷೆಯಾಗಿತ್ತು. ಅಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಸಾಕ್ಷಾತ್ ಪರಮಾತ್ಮನೇ ಭೂಮಿಗೆ ಇಳಿದು ಬಂದಿದ್ದ. ಆಗ ಇದ್ದಕ್ಕಿದ್ದಂತೆ ರಾವಣನ ಸಿಡಿಲಬ್ಬರದ ಘರ್ಜನೆಯು ಆ ಕ್ಷಣದ ನಿಶ್ಶಬ್ದವನ್ನು ಭೇದಿಸಿತು. ಅವನ 10 ಕಣ್ಣುಗಳು ಕ್ರೋಧಾಗ್ನಿಯಿಂದ ಜ್ವಲಿಸುತ್ತಿದ್ದವು. ಅವನ ಕೈಗಳಲ್ಲಿ ಹೊಗೆಯಿಂದಲೇ ಸೃಷ್ಟಿಯಾದಂತಿದ್ದ ಕಪ್ಪನೆಯ ಗದೆಯೊಂದು ಪ್ರತ್ಯಕ್ಷವಾಯಿತು. ಸಾಕ್ಷಾತ್ ಮಹಾಕಾಲವೇ ರೂಪ ತಾಳಿ ಬಂದಂತಿತ್ತು ಅದು. ಅವನು ಆ ಗದೆಯನ್ನು ತಿರುಗಿಸಿದ ಮತ್ತು ಭಗವಂತ ಶ್ರೀರಾಮನತ್ತ ಒಂದು ಪ್ರಳಯಾಂತಕ ಹೊಡೆತವನ್ನು ಎಸೆದನು. ಆದರೆ ಸದಾ ಶಾಂತ ಮತ್ತು ಅಚಲನಾಗಿದ್ದ ಭಗವಾನ್ ಶ್ರೀರಾಮನು ತನ್ನ ಸ್ಥಾನದಲ್ಲಿ ದೃಢವಾಗಿ ನಿಂತಿದ್ದನು. ಕೇವಲ ತನ್ನ ಸಂಕಲ್ಪ ಶಕ್ತಿಯಿಂದ, ತನ್ನ ದಿವ್ಯ ಧನಸ್ಸು ಕೋದಂಡದಿಂದ ತೇಜೋಮಯವಾದ ಸುವರ್ಣ ಶಕ್ತಿಯ ಕವಚವೊಂದು ಪ್ರಕಟವಾಯಿತು. ರಾವಣನ ಬೃಹದಾಕಾರದ ಗದೆಯು ಆ ಕವಚಕ್ಕೆ ಅಪ್ಪಳಿಸಿತು. ಸಿಡಿಲಿನಂತಹ ಘರ್ಜನೆಯೊಂದು ಮೊಳಗಿ ಅದರ ಬೆನ್ನಲ್ಲೇ ಬ್ರಹ್ಮಾಂಡದ ಶಕ್ತಿಯ ಮಹಾಸ್ಫೋಟವೊಂದು ಸಂಭವಿಸಿತು. ದಟ್ಟವಾದ ಹೊಗೆ ಆವರಿಸುವ ಮುನ್ನ ಇಡೀ ರಣರಂಗವು ಭಗವಂತನ ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸಿತು. ಹೊಗೆ ಸರಿದಾಗ ರಾವಣನ ಕ್ರೋಧವು ಇನ್ನಷ್ಟು ಉಗ್ರವಾಗಿತ್ತು. ಅವನ 20 ಬಾಹುಗಳಿಂದ ಒಂದೇ ಬಾರಿಗೆ 20 ಬಾಣಗಳು ಚಿಮ್ಮಿದವು. ತಮೋಶಕ್ತಿಯಿಂದ ಸೃಷ್ಟಿಯಾದ ಆ ಬಾಣಗಳಿಗೆ ಎದುರಾದದ್ದನ್ನು ಭಸ್ಮವಾಗಿಸುವ ಶಕ್ತಿ ಇತ್ತು. ಆ ಬಾಣಗಳು ಮಿಂಚಿನ ವೇಗದಲ್ಲಿ ಪ್ರಭು ಶ್ರೀರಾಮನತ್ತ ನುಗ್ಗಿ ಬಂದವು. ಆದರೆ ಆ ಮರ್ಯಾದಾ ಪುರುಷೋತ್ತಮನ ಲೀಲೆಯು ಮನುಷ್ಯನ ಊಹೆಗೂ ಮೀರಿದ್ದಾಗಿತ್ತು. ಆತನು ಆಗಸದಲ್ಲೇ ಒಂದು ದಿವ್ಯ ಭಂಗಿಯನ್ನು ತಾಳಿ ತನ್ನ ಕೋದಂಡ ಧನುಸ್ಸಿನ ಮೇಲೆ ಸೂರ್ಯನ ತೇಜಸ್ಸಿನಿಂದಲೇ ನೇಯ್ದಂತಹ ಹಲವಾರು ದಿವ್ಯಾಸ್ತ್ರಗಳನ್ನು ಆವಾಹಿಸಿದನು. ಪ್ರಭುವಿನ ಆ ತೇಜೋಮಯ ಬಾಣಗಳು ರಾವಣನ ಆ ತಮೋಶಕ್ತಿಯ ಶರಗಳನ್ನು ನುಂಗಿ ಹಾಕಿದವು ಮತ್ತು ರೆಪ್ಪೆ ಬಡಿಯುವುದರೊಳಗೆ ಅವುಗಳನ್ನು ಶೂನ್ಯವಾಗಿಸಿಬಿಟ್ಟವು. ಅದು ಬೆಳಕು ಮತ್ತು ಕತ್ತಲೆಯ ನಡುವಿನ ಘೋರ ಸಂಗ್ರಾಮವಾಗಿತ್ತು ಮತ್ತು ಕೊನೆಗೆ ಆ ಭಗವಂತನ ದಿವ್ಯ ಜ್ಯೋತಿಯೇ ಜಯಶಾಲಿಯಾಯಿತು. ಕೋಪದ ಕಟ್ಟೆಯೊಡೆದ ರಾವಣನು ರೋಷದಿಂದ ಭೂಮಿಗೆ ಗುದ್ದಿದನು. ಆ ರಭಸಕ್ಕೆ ಭೂಮಿಯು ಸೀಳಿ ಕರಾಳವಾದ ಆಳವಾದ ಕಂದಕವೊಂದು ಸೃಷ್ಟಿಯಾಯಿತು. ಆ ಪಾತಾಳ ಸದೃಶ ಕಂದಕದಿಂದ ಅಸಂಖ್ಯಾತ ಭಯಾನಕ ರಾಕ್ಷಸ ಯೋಧರು ಹೊರಹೊಮ್ಮಿದರು. ಪ್ರಚಂಡ ಚಂಡಮಾರುತದಂತೆ ಶ್ರೀರಾಮನ ಮೇಲೆ ಎರಗಿ ಬಂದರು ಮತ್ತು ಆಗ
ತನ್ನ ದಶಭುಜಗಳಲ್ಲಿ ರಾವಣನು ಮಾಯೆಯಿಂದ ವಿಷಶಕ್ತಿಯಿಂದ ಸಿಡಿಯುತ್ತಿದ್ದ ಮಿಂಚಿನ ವೇಗದ ಸರ್ಪಾಸ್ತ್ರಗಳನ್ನು ಪ್ರಕಟಿಸಿದನು. ಅವು ಗಾಳಿಯನ್ನು ಸೀಳುತ್ತಾ ಬುಸುಗುಟ್ಟುತ್ತಾ ಪ್ರಾಣಘಾತುಕ ವೇಗದಲ್ಲಿ ಆ ಭಗವಂತನ ಮೇಲೆ ಎರಗಿದವು. ಆದರೆ ಜಗನ್ನಿಯಾಮಕನಾದ ಆ ಪ್ರಭು ಶ್ರೀರಾಮನು ಕೇವಲ ಒಂದು ಮುಗುಳ್ನಗೆಯನ್ನು ಬೀರಿದನು. ಆತನು ವರುಣಾಸ್ತ್ರವನ್ನು ಆವಾಹಿಸಿದನು. ಗಗನದಿಂದ ಒಂದು ಬೃಹತ್ ಪವಿತ್ರವಾದ ದಿವ್ಯ ಜಲಧಾರೆಯು ಧರೆಗಿಳಿದು ಬಂತು. ಅದು ಪ್ರಭುವಿನ ಅನುಗ್ರಹದಿಂದ ಅಸಂಖ್ಯಾತ ರಾಕ್ಷಸರನ್ನು ತರಗೆಲೆಗಳಂತೆ ಕೊಚ್ಚಿಕೊಂಡು ಹೋಯಿತು. ಮರುಕ್ಷಣದಲ್ಲೇ ಆತನು ಗರುಡಾಸ್ತ್ರವನ್ನು ಪ್ರಯೋಗಿಸಿದನು. ಆಗಸದಲ್ಲಿ ತೇಜೋಮಯ ಹಾಗೂ ಭವ್ಯವಾದ ಒಂದು ಬೃಹದಾಕಾರದ ಗರುಡನು ಪ್ರತ್ಯಕ್ಷನಾದನು ಮತ್ತು ಪ್ರಭುವಿನ ಆಜ್ಞೆಯಂತೆ ಆ ಗರುಡನು ಎಲ್ಲ ಸರ್ಪಾಸ್ತ್ರಗಳನ್ನು ಇಡಿಯಾಗಿ ನುಂಗಿ ಹಾಕಿದನು. ಈಗ ರಾವಣನು ತನ್ನ ಸಂಪೂರ್ಣ ಮಾಯಾಜಾಲವನ್ನು ಪ್ರದರ್ಶಿಸಲಾರಂಭಿಸಿದನು. ಕ್ಷಣ ಮಾತ್ರದಲ್ಲಿ ಭಗವಾನ್ ಶ್ರೀರಾಮನ ಕಣ್ಮುಂದೆಯೇ 100 ರಾವಣರು ಪ್ರತ್ಯಕ್ಷರಾದರು. ಅವರಲ್ಲಿ ಪ್ರತಿಯೊಬ್ಬನೂ ಅಸಲಿ ರಾವಣನಷ್ಟೇ ನೈಜ ಮತ್ತು ಮಾರಣಾಂತಿಕನಾಗಿದ್ದ. ಆ ರಣರಂಗವು ಒಂದು ಬೃಹತ್ ಮಾಯಾಜಾಲವಾಗಿ ಮಾರ್ಪಟ್ಟಿತ್ತು. ಆದರೆ ಜ್ಞಾನಸಾಗರನಾದ ಆ ಶ್ರೀರಾಮನು ಕೇವಲ ಒಂದು ಮಾಯಾಜಾಲದಿಂದ ಹೇಗೆ ತಾನೇ ಮೋಸ ಹೋಗಬಲ್ಲ? ಆತನು ತನ್ನ ಕಣ್ಣುಗಳನ್ನು ಮುಚ್ಚಿ ಸರ್ವವನ್ನೂ ನೋಡಬಲ್ಲ ತನ್ನ ಅಂತರಾತ್ಮದ ಮೇಲೆ ಗಮನವನ್ನು ಕೇಂದ್ರೀಕರಿಸಿದನು. ಆಗ ಅವನು ಜ್ಞಾನದ ದಿವ್ಯಾಸ್ತ್ರವಾದ ಜ್ಞಾನಾಸ್ತ್ರವನ್ನು ಆವಾಹಿಸಿದನು. ಆ ಪ್ರಭುವಿನಿಂದ ಹೊರಹೊಮ್ಮಿದ ದಿವ್ಯ ತೇಜಸ್ಸು ಮಾಯೆಯ ಪ್ರತಿಯೊಂದು ತೆರೆಯನ್ನೂ ಸೀಳಿ ಹಾಕಿತು. ಎಲ್ಲ ಮಾಯಾರೂಪಿ ರಾವಣರು ಮಾಯವಾಗಿ ಅಸಲಿ ರಾವಣ ಮಾತ್ರ ಉಳಿದುಕೊಂಡಿದ್ದ. ತನ್ನ ಭಯಂಕರ ನಿಜ ಸ್ವರೂಪದಲ್ಲಿ ಪ್ರಭುವಿನ ಮುಂದೆ ಅವನು ಒಬ್ಬನೇ ನಿಂತಿದ್ದ. ಮಾಯೆಯು ಭಂಗವಾಗುತ್ತಿದ್ದಂತೆ ರಾವಣನು ಕ್ರೋಧದಿಂದ ಉನ್ಮತ್ತನಾದ. ಈಗ ದುಷ್ಟ ಸಂಹಾರಕನಾದ ಪ್ರಭು ಶ್ರೀರಾಮನು ಅಂತಿಮ ಪ್ರಹಾರವನ್ನು ನೀಡಲು ಮುನ್ನುಗ್ಗಿದ. ತನ್ನ ಕೋದಂಡ ಧನುಸ್ಸಿಗೆ ವಾಯವ್ಯಾಸ್ತ್ರ ಮತ್ತು ಆಗ್ನೇಯಾಸ್ತ್ರಗಳೆರಡನ್ನೂ ಒಟ್ಟಿಗೆ ಸಂಧಾನಿಸಿದ. ಆ ಎರಡೂ ಅಸ್ತ್ರಗಳ ಮಾರಕ ಸಮ್ಮಿಲನವನ್ನು ನೇರವಾಗಿ ರಾವಣನತ್ತ ಹೂಡಿದನು. ಆ ವಾಯು ಮತ್ತು ಅಗ್ನಿಯ ಒಕ್ಕೂಟದ ಪ್ರಹಾರವು ರಾವಣನ ಶರೀರವನ್ನು ಮಹಾರಭಸದಿಂದ ಬಂದು ಅಪ್ಪಳಿಸಿತು. ಅದರ ಬೆನ್ನಲ್ಲೇ ಸಿಡಿಲಬ್ಬರದ ಸ್ಫೋಟವೊಂದು ಮೊಳಗಿ ರಾವಣನು ಯಾತನೆಯಿಂದ ಚೀತ್ಕರಿಸಿದನು. ಆ ಹೊಡೆತಕ್ಕೆ ಅವನು ಹಿಂದಕ್ಕೆ ತೂರಾಡಿದನು ಮತ್ತು ಅವನ ಅಭೇದ್ಯ ರಕ್ಷಾಕವಚವು ಪ್ರಭುವಿನ ಬಾಣದ ಹೊಡೆತಕ್ಕೆ ನುಚ್ಚುನೂರಾಗಿ ಹೋಯಿತು. ಇಲ್ಲಿಯವರೆಗೂ ಅಜೇಯನಂತೆ ಮೆರೆಯುತ್ತಿದ್ದ ರಾವಣನು ಪ್ರಥಮ ಬಾರಿಗೆ ಪ್ರಭುವಿನ ದಿವ್ಯ ಶಕ್ತಿಯಿಂದ ಭೀಕರವಾಗಿ ಗಾಯಗೊಂಡಿದ್ದನು. ಇದುವೇ ಅಧರ್ಮದ ಅಂತ್ಯದ ಆರಂಭಕ್ಕೆ ನಾಂದಿ ಹಾಡಿದ. ಇದಾಗಿತ್ತು ದಿವ್ಯಾಸ್ತ್ರಗಳ ಆ ದೈವೀ ಸಮರದ ಭಕ್ತಿಗಾಥೆ. ಶ್ರೀರಾಮಚಂದ್ರ ಮತ್ತು ರಾವಣನ ನಡುವೆ ನಡೆದ ಆ ಮಹಾಸಮರದ ಕಥೆ. ಆದರೆ ಈ ನಿರ್ಣಾಯಕ ಪ್ರಹಾರದ ಬಳಿಕ ಆ ಅಂತಿಮ ಮತ್ತು ಅಮಾಖವಾದ ಅಸ್ತ್ರ ಯಾವುದಾಗಿತ್ತು? ಯಾವುದಿಲ್ಲದೆ ರಾವಣನ ಸಂಹಾರವೇ ಅಸಾಧ್ಯವಾಗಿತ್ತು ಮತ್ತು ಆ ಅಸ್ತ್ರವನ್ನು ಪ್ರಯೋಗಿಸಲು ಕೇವಲ ಶ್ರೀರಾಮಚಂದ್ರನಿಗೆ ಮಾತ್ರ ಏಕೆ ಸಾಧ್ಯವಿತ್ತು? ಈ ಎಲ್ಲ ರಹಸ್ಯಗಳು ಬಯಲಾಗಲಿವೆ ನಾಳೆ ರಾಮಾಯಣದ ಮುಂದಿನ ಅಧ್ಯಾಯವಾದ ರಾವಣ ಸಂಹಾರದಲ್ಲಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನಾಳಿನ ಸಂಚಿಕೆಯನ್ನು ಎಲ್ಲರಿಗಿಂತ ಮೊದಲು ನೋಡಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.